ನೋಡ್ರಿ ನಾವು ಇವತ್ತು ಜವಾರಿ ಹುಂಜಾಕ್ ಹೋದ್ದು. ನೀವು ನೋಡ್ರಿ ಇವಾಗ ಚಿಕನ್ ಮಟನ್ ಎಲ್ಲ ರಗಡ್ ತಿಂದಿರ್ತೀರಿ. ಬಟ್ ಜವಾರಿ ಕೋಳಿ ತಿನ್ನೋದ್ರಾಗ ಅಂದ್ರೆ ಜವಾರಿ ಕೋಳಿ ಅಷ್ಟು ರುಚಿ ಯಾವುದೂ ಆಗಂಗಿಲ್ರಿ. ಈಗ ಮಟನ್ ತಿನ್ರಿ, ನೀವು ಬೇರೆ ಚಿಕನ್ ಏನು ಬೇಕಾದ್ ತಿನ್ರಿ, ಬಟ್ ಜವಾರಿ ಕೋಳಿ ತಿನ್ನುವಂಥ ರುಚಿ ನಿಮಗೆ ಯಾವುದ್ರಾಗ ಸಿಗಂಗಿಲ್ಲ. ಇವತ್ತು ನೋಡ್ರಿ ಇದು ನಮ್ಮದು ಹುಂಜ 1.5 ವರ್ಷ ಆಗೈತಿ. ಅದಕ್ಕೆ ಇದೊಂದು ಸ್ವಲ್ಪ ಹಳಿದಾಗೈತಿ. ಹಳಿದಂದ್ರೆ ಕುದಿಯಾಕೆ ಭಾಳ ಲೇಟ್ ಆಗೈತ್ರಿ. ಅದಕ್ಕಾಗಿ ನಾವು ಅಡ್ವಾನ್ಸ್ ಎಲ್ಲ ನೀರು ಕುದಿ ಇಟ್ಟದು. ಈಗ ಇದನ್ನೆಲ್ಲ ತೊಳೆದು ಎಲ್ಲ ಚಿಕನ್ ಎಲ್ಲ ಕಟ್ ಮಾಡಿ ಮೊದಲ ಇದನ್ನೆಲ್ಲ ಕುದಿ ಉಗಿತೀವಿ ನಾವು. ಇದನ್ನೆಲ್ಲ ಕರೆಕ್ಟಾಗಿ ಕುದಿಸಿ ನಂತರ ಇದನ್ನು ಎಲ್ಲ ಪೀಸ್ ತಕ್ಕೊಂಡು ನಂತರ ಇದನ್ನು ಸುಕ್ಕ ಮಾಡ್ತು. ನೋಡ್ರಿ ಇವಾಗ ಎಲ್ಲ ಕುದಿ ಉಗಿದ್ದು ನಾವು. ಇದು ಆಲ್ಮೋಸ್ಟ್ ಒಂದು ಅರ್ಧ ತಾಸು ಹತ್ತು ಕುದಿತೈತಿ. ಅರ್ಧ ತಾಸು ಒಂದು ತಾಸು ಕುದಿತೈತಿ. ಯಾಕಂದ್ರೆ ಭಾಳ ಹಳಿ ಹುಂಜೈತಿ. ಕುದ್ಮೇಲೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಸುಕ್ಕ ಮಾಡ್ತು. ಹೆಂಗೆ ಟೇಸ್ಟ್ ಇರ್ತೈತಿ, ಯಾವ ರೀತಿ ಅಡುಗೆ ಮಾಡ್ತೀವಿ ಎಲ್ಲ ನೀವು ಫುಲ್ ಡಿಟೇಲಾಗಿ ಹೇಳ್ತು. ಫುಲ್ ವಿಡಿಯೋನ ನೋಡ್ರಿ. ನಮ್ಮ ಜೊತೆ ಇವರು ಎಲ್ಲರೂ ಅದಾರು. ನಿನಗೆ ಯಾವ ಪೀಸ್ ಇಷ್ಟ ಅದ್ರಾಗ? ಲೆಗ್ ಪೀಸ್. ನಿನಗ? ನಿಂಗೂ ಲೆಗ್ ಪೀಸ್. ನಿನಗ? ಏ ಲಡ್ ಪೀಸ್ ಅಲ್ಲದ ಲೆಗ್ ಪೀಸ್ ಅದು. ಹಾ, ಇವ್ ನೋಡ್ರಿ, ಇವ್ ಹೆಸರ ಭೀಮರಾಜ್. ಇವಾಗ ಲೆಗ್ ಪೀಸ್ ಅಂದ್ರೆ ಭಾಳ ಇಷ್ಟ. ಇವಾಗ ಲೆಗ್ ಪೀಸ್ ಕೊಡ್ತಾನ ಕೊಡ್ತು ಅಂದ್ರೆ ಎಲ್ಲಿದ್ರು ಬಂದು ಬಿಡ್ತಾನು. ಲೆಗ್ ಪೀಸ್ ಬಗ್ಗೆ ಏನು ಹೇಳ್ತೀನಿ? ಲೆಗ್ ಪೀಸ್ ಅಂದ್ರೆ ನಿಂಗೆ ಭಾಳ ಇಷ್ಟ. ಯಾಕೆ ಇಷ್ಟ? ಬಾಯಾಗ ಇಟ್ಕೊಂಡು ಗಿರ್ತಾನತ್ ನೋಡ್ರಿ. ಬಟ್ ನೀವು ನೋಡ್ರಿ, ಏನು ತಿನ್ನೋದು ಜವಾರಿ ಏನೋ ತಿನ್ನೋದು ಬೇರೆ. ಈಗ ಏನದು ಬಾಯ್ಲರ ಇಂಥ ಕೋಳಿ ತಿನ್ನಕ್ಕೆ ಹೋಗ್ಬೇಡ್ರಿ, ಅದು ಆರೋಗ್ಯಕ್ಕೂ ಭಾಳ ಒಳ್ಳೇದಲ್ಲ. ಅದಕ್ಕಾಗಿ ಈಗ ಏನು ಹಳ್ಳಿ ಒಳಗೆ ಅಲ್ಲಿ ಮನ್ಯಾಗ ಸಾಕಿದ ಕೋಳಿನ ತಿನ್ನೋದು ಬೇರೆ. ಆಲ್ಮೋಸ್ಟ್ ಒಳ್ಳೇದು ನಿಮಗೆ ಅದ. ಯಾಕಂದ್ರೆ ಜವಾರಿ ಕೋಳಿ ತಿನ್ನೋದ್ರಿಂದ ಅದು ಭಾಳ ವೃತ್ತಿನೂ ಇರ್ತೈತಿ, ಹೆಲ್ತಿಗೆ ಒಳ್ಳೇದು ಇರ್ತೈತಿ. ಅದಕ್ಕಾಗಿ ಎಲ್ಲರೂ ಜವಾರಿ ಕೋಳಿ ತಿನ್ರಿ. ನೋಡ್ರಿ ಇವಾಗೆಲ್ಲ ನಾವು ಇದನ್ನ ಏನು ಚಿಕನ್ ಎಲ್ಲ ಫುಲ್ ಮಸ್ತ್ ಕುದಿಸಿದ್ವು. ಅದನ್ನೀಗ ಪೀಸ್ ತೆಗೆದು ಎಲ್ಲ ಸಪ್ರೇಟ್ ಮಾಡಿ ಸಾರು ಸಪ್ರೇಟ ಮತ್ತು ಚೀಸ್ ಸಪ್ರೇಟ್ ಮಾಡಿ ಎಲ್ಲ ಇಟ್ಕೊಂಡು ನೋಡ್ರಿ. ನೀವು ಅಲ್ಲೆಲ್ಲ ಅಬ್ಸರ್ವ್ ಮಾಡಿ ನೋಡ್ರಿ ಯಾವ ರೀತಿ ಅಂದ್ರೆ ಹುಂಜ ಭಾಳ ಹಳಿದಿತ್ತು, ಯಾವ ರೀತಿ ಎಣ್ಣೆ ಬಿಟ್ಟೈತಿ ನೋಡ್ರಿ. ಎಲ್ಲ ಗೊತ್ತಾಗೈತಿ ನಿಮ್ಗೆ. ಮಸ್ತ್ ಮೇದದ ಹುಂಜ ಐತಿ ಇವತ್ತು. ನಾವು ಮೇಯ್ನು ನೋಡ್ರಿ ಎಲ್ಲ ಪೀಸ್ ಮಸ್ತ್ ಕೂತಾವು. ಇವನ್ನೆಲ್ಲ ಸಪ್ರೇಟ್ ಮಾಡಿ ತೆಗಿನ್ರಿ. ನೋಡ್ರಿ ಅಲ್ಲಿ ಎಲ್ಲ ಎಣ್ಣೆ ಹೆಂಗೆ ಬಿಟ್ಟೈತಿ ನೋಡ್ರಿ. ಅದು ಹುಂಜ ಏನು ನೋಡ್ರದ ಅದೆಲ್ಲ ಎಣ್ಣೆ ನೋಡ್ರಿ. ನೋಡ್ರಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಅಡಿಗೆನ ಗ್ಯಾಸ್ ಮ್ಯಾಗ ಮಾಡತ್ತಾರು. ಬಟ್ ನೋಡ್ರಿ, ನೀವು ಹಳಿ ಮಂದಿ ಅಡಿಗೆ ಮಾಡಿದ್ದ ಭಾಳ ವೃತ್ತಿ ಇರ್ತದೆ. ಯಾಕಂದ್ರೆ ಮೇನ್ ಕಾರಣನ ಅವ್ರ ಕಟ್ಟಿಗೆಯಿಂದ ಅಡಿಗೆ ಮಾಡ್ತಿದ್ರು. ಇವಾಗ ನೋಡ್ರಿ, ನೀವು ಯಾವಾಗಾರ ಒಮ್ಮೆ ಕಟ್ಟಿಗೆಯಿಂದ ಅಡಿಗೆ ಮಾಡಿ ನೋಡ್ರಿ, ಕಟ್ಟಿಗೆಗಿಂದು ಅಡಿಗೆ ಮಾಡಿ ನೋಡ್ರಿ, ಗ್ಯಾಸ್ಗೂ ಮಾಡಿ ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಆಕೈತಿ. ಮತ್ತು ನಿಮ್ಗೆ ರುಚಿ ಒಳಗೆ ವ್ಯತ್ಯಾಸ ಗೊತ್ತಾಕೈತಿ. ಅದಕ್ಕೆ ನಾವು ನೋಡ್ರಿ ಎಲ್ಲ ಕಟ್ಟಿಗೆಲಿ ಅಡಿಗೆ ಮಾಡತ್ತು. ಇವಾಗ ನೋಡ್ರಿ ಸುಕ್ಕಾಕ ರೆಡಿ ಆಯ್ತು. ಇವಾಗ ನೋಡ್ರಿ ಗಾಂಧಿನಿ ಹಾಕತ್ತು. ಬೋಗ ಏನು ಸ್ವಲ್ಪ ಕಾದೈತಿ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಈಗ ನೋಡ್ರಿ ನಮ್ಮ ತೇಕ ಇದ ಅಲ್ಲ ಪೇಸ್ಟ್ ಐತಿ. ಬೆಳ್ಳುಳ್ಳಿ ಮತ್ತು ಅಲ್ಲನ ಪೇಸ್ಟ್ ಮಾಡಿದ್ದ ಇದನ್ನ ತೊಗೊಂಬಂದು ನಾವು ಎಣ್ಣೆ ಕಾದೈತ್ರಿ. ಈ ಬೋಗಾಣಿನ ಫೋಕಸ್ ಮಾಡಿ ನೆಕ್ಸ್ಟ್ ಜೀರಿಗೆ.
ಸ್ವಲ್ಪ ಅರಿಶಿನ ಪುಡಿ, ನೆಕ್ಸ್ಟು ಖಾರ ರೀ, ಮನ್ಯಾಗ ಮಾಡಿದ್ದ ಕುಟ್ಟಿದ ಖಾರ ರೀ. ಅಂಗಡಿಯಾಗಿಂದ ಅಲ್ಲಿ ಹಾಕಬೇಡ್ರಿ, ಯಾಕಂದ್ರೆ ಅಷ್ಟೊಂದು ರುಚಿ ಕೊಡಂಗಿಲ್ಲ ನಿಮಗೆ. ಮನ್ಯಾಗನ ಮಸಾಲೆ ಕೂಡಿಸಿ ಎಲ್ಲ ಐಟಮ್ ಹಾಕಿ ಮನ್ಯಾಗ ರೆಡಿ ಮಾಡಿದ ಖಾರ ಹಾಕ್ರಿ. ಇದು ಮಸಾಲೆ ನೋಡ್ರಿ, ಕುಟಾಳ ಮಸಾಲೆ. ಇದು ಒಗ್ಗರಣೆ ಕೊಡೋ ಮುಂದೆ ಇದಾತಂದ್ರೆ ಸ್ವಲ್ಪ ಇದ್ರೊಳಗಿಂದ ಇದನ್ನ ಹಾಕೊಂಡ್ಬಿಡ್ರಿ. ನೀವು ಇಲ್ಲಿ ಮ್ಯಾಗಿಂದ ಎಣ್ಣೆನೂ ಹಾಕೋಬೋದು ಅಥವಾ ನೀರು ಹಾಕೋಬೋದು. ಒಂದು 2 ಚಮಚ ಹಾಕೋರಿ. ನೆಕ್ಸ್ಟ್ ನೋಡ್ರಿ, ಇದ್ರಾಗ ಕೊಬ್ಬರಿ ಮತ್ತು ಟೊಮೆಟೊ ಇವನ್ನೆಲ್ಲ ಹಾಕಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ ಮಾಡೈತಿ. ಇದನ್ನು ಹಾಕೋದ್ರಿ. ನೆಕ್ಸ್ಟ್ ಇದು ಸ್ವಲ್ಪ ಸಾಂಬಾರ್ಕ, ಸ್ವಲ್ಪ ಸುಕ್ಕಾಕ, ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಯಾಕಂದ್ರೆ ಉಪ್ಪು ನಾವು ಹಿಂದಿಗಿಡಿಸಿ ಮ್ಯಾಗ ಹಾಕೊಂಡ್ರೆ ನಡೀತಿ. ಬಟ್ ಉಪ್ಪು ಭಾಳ ಆತಂದ್ರೆ ಇದಾಗಲ್ಲ. ಇದಾಗೈತಿ, ಕುದಿಬಿದ್ದೈತಿ. ಇವಾಗ ಇದಕ್ಕೆ ನಾವು ಪೀಸ್ ಹಾಕ್ಬೇಕ್ರಿ. ನೋಡ್ರಿ, ನೀವು ಒಗ್ಗರಣೆ ಕೊಡ್ತಿರ್ತೀರಿ, ಇದನ್ನೆಲ್ಲ ಚಲೋ ತಂಗೆ ಪೀಸ್ ಎಲ್ಲ ತಿರುಗಾಡ್ಬೇಕ್ರಿ. ಯಾಕಂದ್ರೆ ಅದೇನು ಗ್ರೇವಿ ಇರ್ತೈತಿಲ್ಲ, ನೀವು ಒಗ್ಗರಣೆ ಕೊಟ್ಟಿದ್ದ ಎಲ್ಲ ಪೀಸ್ ಒಳಗೆ ಹೋಗ್ಬೇಕು. ಅಂದಾಗ ನಾವು ಪೀಸ್ ತಿನ್ನೋ ಮುಂದೆ ಬಾಯಿ ತುಂಬ ವೃತ್ತಿ ಹತ್ತೈತ್ರಿ. ಮತ್ತು ಏನಾಕೈತಿ, ಒಮ್ಮೊಮ್ಮೆ ಭಾಳ ಪೀಸ್ ಕುದಿಸಿರಂದ್ರೆ ಅವಾಗ ಏನು ಭಾಳ ತಿರುಗಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪೀಸ್ ಎಲ್ಲ ಗಿಂಜಾದು ಅಂದ್ರೆ ಭಾಳ ಮೆದು ಇದ್ದು ಅಂದ್ರೆ ತಿನ್ನಕ್ಕೆ ಒಂಥರ ಅದೇನು ಮಜಾ ಕೊಡಂಗಿಲ್ಲ. ಸ್ವಲ್ಪ ಬಿರ್ಸಿನ ಮ್ಯಾಗ ಪೀಸ್ ಕುದಿಸುತ್ತದೆ ರೀ. ಇವಾಗ ನಮ್ಮದು ಚಿಕನ್ ರೆಡಿ ಆಯಿತು. ಸುಕ್ಕ ಎಲ್ಲ ರೆಡಿ ಆಯ್ತು ನೋಡ್ರಿ ನಮ್ಮದು. ನೋಡ್ರಿ, ಇವಾಗೆಲ್ಲ ಕರೆಕ್ಟ್ ಚಿಕನ್ ಅಡಿಗೆ ರೆಡಿ ಮಾಡಿದ್ವು. ಇವಾಗ ಎಲ್ಲರಿಗೂ ಹಚ್ಕೊಂಡ ಊಟ ಮಾಡ್ತು. ಹೆಂಗಾಗೈತಿ ಏನಾಗೈತಿ ನಿಮ್ಗೆಲ್ಲ ರಿವ್ಯೂ ಕೊಡ್ತು ನೋಡ್ರಿ. ಇಲ್ಲಿ ತೊಂಬರಿ ಸಾಂಬಾರು ತೊಂಬ ಫೋನ್ಗೆ. ಇದು ನೋಡ್ರಿ ಸಾಂಬಾರ.
ಈ ರೀತಿ ಆಗೈತಿ. ಇದು ನೋಡ್ಬೇರಿ ಸುಕ್ಕ ಇದೆಲ್ಲ. ಇದು ನೋಡ್ರಿ ಇದೆಲ್ಲ ಸುಕ್ಕ, ಇದು ಸಾಂಬಾರ. ಇವಾಗ ಎಲ್ಲರಿಗೂ ಹಾಕ್ತೈತೆ ನೋಡ್ಬೇಕು. ಇವಾಗ ನೋಡ್ರಿ ನಾವೆಲ್ಲ ತಾಟಿ ಈಗ ಚಿಕನ್ ಹೆಚ್ಚಿದ್ವು. ಮತ್ತು ಈ ಚಿಕನ್ ಊಟದಾಗ ಹೆಂಗಂದ್ರೆ ನಮಗೆ ಗೊಂಜಾಳ ರೊಟ್ಟಿ ಅಂದ್ರೆ ಭಾಳ ಮಸ್ತ್ ಇದ್ರೆ ಕಾಂಬಿನೇಷನ್. ಗೊಂಜಾಳ ರೊಟ್ಟಿ ಮಸ್ತ್ ಇರ್ತೈತಿ. ಅದ್ರಾಗ ಬಿಸಿ ರೊಟ್ಟಿಕ್ಕಿಂತ ಈಗ ಏನು ಕಿಚ್ಚಿ ಕಟಕ್ ರೊಟ್ಟಿ ಮಾಡ್ತಾರಲ್ಲ ಅವಂತಿ ಮಸ್ತ್ ರೀ, ಹೇಳಿ ಮಾಡಿಸಿದಂಗೆ. ಈಗ ನೋಡ್ರಿ ಇವ್ರಿಗೆಲ್ಲ ಈಗ ರೊಟ್ಟಿ ಕೊಟ್ಟು ಊಟದ್ರಿಗೂ ಹೆಂಗೆ ಐತಿ ಏನು ಕೇಳೋಣ. ಹಾಂ ಅಟ್ರು ಒಂದೊಂದು ತಾಟ್ ತೋರಿ ನಾವು ಇನ್ನೊಂದು ತಾಟ್ ಕಳಿದ್ ಬರ್ತೈತೆ ನೋಡ್ರಿ. ಮಸ್ತ್ ರೀ ಎಲ್ಲ ರುಚಿ. ಜವಾರಿ ಕೋಳಿ ಚಿಕನ್ ಅಂದ್ರನ ಅದ ಅವಸಮ್ ಸ್ವರ್ಗ ಸುಖ ರೀ. ಇಂಥ ಊಟ ಎಲ್ಲೂ ಸಿಗಂಗಿಲ್ಲ. ಆ್ಯಕ್ಚುಲಿ ನೀವು ಜವಾರಿ ಕೋಳಿ ಚಿಕನ್ ಮಾಡ್ಕೊಂಡು ತಿನ್ನಿರಿ, ಬಾಯ್ಲರ್ ಎಲ್ಲ ಮಾಡ್ತೀರಿ, ಅದ್ರಾಗ ಏನೂ ಇರೋಂಗಿಲ್ಲ. ಆ್ಯಕ್ಚುಲಿ ಇದು ಜವಾರಿ ಕೋಳಿ ಚಿಕನ್ ಅಂದ್ರೆ ರುಚಿಗೆ ನಂಬರ್ 1. ಮಸ್ತ್ ಆಗೈತ್ರಿ. ಇವಾಗ ನೋಡ್ರಿ ಎಲ್ಲರಿಗೂ ಹೆಚ್ಚೈತಿ ಅಡಿಗೆ. ಇವಾಗ ಇವ್ರ ಅಡಿಗೆ ಹೆಂಗೆ ಐತಿ ಏನು ಎಲ್ಲ ಕೇಳ್ರಿ. ಅಡಿಗೆ ಈಗ ತಿನ್ನು ನೋಡ್ರಿ, ತಿನ್ರಿ ಒಂದೊಂದು ಪೀಸ್ ಎಲ್ಲರೂ ತಿನ್ರಿ. ನನಗಂತೂ ಮಸ್ತ್ ಅನ್ಸತೈತಿ, ಆಸಮ್ ಆಗೈತಿ. ತಿನ್ನು ಹೆಂಗಾಗಿದೆ ಹೆಂಗೈತಿ. ಈಗ ಗಣಪತಿ ಅವ್ರು ಹೇಳ್ತಾರೆ ಮಣ್ಣವ್ರು ಕಷ್ಟಪಟ್ಟು ಅಡಿಗೆ ಮಾಡ್ಯಾರ, ಮಸ್ತ್ ಮಾಡ್ಯಾರ. ಖುಷಿ ಅಡಿಗೆ. ನಮ್ಮ ಕಮಲ ತಂಗಿ ಹೇಳ್ತಾಳು ಹೆಂಗೈತಿ ತಂಗಿ.